ಎರಡನೇದಾಗಿ ದೇಶದ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಕಲ್ಯಾಣ ಆಗಲಿ ಅಂಥೇಳಿ 5 kg ಅಕ್ಕಿಯನ್ನು ನಾವು ಕೊಡ್ತಾ ಇದ್ದೇವೆ. ಈ 5 kg ಅಕ್ಕಿ ಇದನ್ನು ಹಂಚುವ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಮತ್ತು ಅದರೊಳಗ ಆ ರಸೀಟ್ ಇದೆಯಲ್ಲ, ಆ ರಸೀಟ್ದಲ್ಲಿ ಇದು ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ಒಂದು ಎಲ್ಲ ಫಲಾನುಭವಿಗಳಿಗೆ ಮೆಸೇಜ್ ಕಳಿಸ್ಬೇಕು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯೊಳಗೆ ನಿಮ್ಗೆ 5 kg ಕೇಂದ್ರ ಸರ್ಕಾರ ನಿಮ್ಗೆ ಅಕ್ಕಿ ಕೊಟ್ಟಿದೆ ಅನ್ನುವಂಥದ್ದು. ಮತ್ತು ಆ ರಸೀಟ್ ಏನು ಕೊಡ್ತಾರೋ ರಸೀಟ್ ಎಲ್ಲರಿಗೂ ಕೊಡಬೇಕು ಅನ್ನೋದು, ಅದರಿಂದ SMS ಹೋಗ್ತದೆ ಎಲ್ಲರಿಗೂ. ಆದರೆ ರಾಜ್ಯ ಸರ್ಕಾರ ಮೊದಲಿದ್ದು ನಾವೀಗ ಜಿಲ್ಲಾ ಕೇಂದ್ರಗಳವರೆಗೆ ಭಾರತ ಸರ್ಕಾರ ಅದನ್ನು ತಂದು ಮುಟ್ಟಿಸ್ತದೆ. ಅಕ್ಕಿ ಹಂಚು ಜವಾಬ್ದಾರಿ ಅವ್ರದ್ದು. ಆ ಹಂಚಲಿಕ್ಕೆ ದುಡ್ಡಿಲ್ಲ ಅವ್ರ ಕಡೆ. ನಮ್ಮ ಸರ್ಕಾರ ಆರ್ಥಿಕವಾಗಿ ಭಾಳ ಸುಭದ್ರ ಅಂತ ಹೇಳ್ತಾರೆ. 3-4 ತಿಂಗಳಿಂದ ಇವ್ರ ಗ್ಯಾರಂಟಿದು ಇದು ಬಂದಿಲ್ಲ. 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾರಲ್ಲ, ಅದು ಬಂದಿಲ್ಲ. ಯುವಕರಿಗಂತೂ ಯಾರಿಗೆ ಬರ್ತಾನೆ ಇಲ್ಲ, ಅದು ಬೇರೆ ವಿಷಯ. ಮತ್ತು 5 kgದ್ದು ಭಾರತ ಸರ್ಕಾರ ಕೊಡೋದು ಏನು ಹೇಳ್ತಾರೆ, NFSA ನಾವು ತಂದ್ವಿ. 13ನೇ ಇಸ್ವಿಯೊಳಗೆ ಲಾಸ್ಟಿಗೆ ತೊಗೊಂಬಂದ್ರಿ. 14ನೇ ಇಸ್ವಿಯೊಳಗೆ ಜನ ನಿಮ್ಮನ್ನು ಮನೆಗೆ ಕಳ್ಸೋರಿದ್ರು, ಅದು ನಿಮಗೂ ಗೊತ್ತಿತ್ತು. ಒಂದೇ ಒಂದು ರಾಜ್ಯ NFSAದೊಳಗೆ ಇರಲಿಲ್ಲ. ಭಾರತ ಸರ್ಕಾರದ ಫುಡ್ ಮಂತ್ರಿ ನಾ ಇವತ್ತು ಒಂದನ್ನು ಅದನ್ನು NFSAಯನ್ನು ಇಂಪ್ಲಿಮೆಂಟ್ ಮಾಡಿ ಬಡವರಿಗೆ ಫ್ರೀ ಆಗಿ ಕೊಡ್ತಾ ಇರುವಂಥವ್ರು ಮೋದಿ ಸರ್ಕಾರದವರು. ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇದೆ ಅಂತ ತಿಳ್ಕೊಂಡು ಅದು PM ಅಂತ ಬಂದರೆ ಕಾಂಗ್ರೆಸ್ದವ್ರಿಗೆ ನೋಡ್ರಿ ಏನೋ PM ಅಂತ ಬರಲಿ, ಅದ್ರ ಬಗ್ಗೆ ಅಲರ್ಜಿ ಭಾಳ ಅವರಿಗೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಂತಿತ್ತು, ಮೋದಿ ಜನೌಷಧಿ ಕೇಂದ್ರ ಬಂದ್ ಮಾಡ್ತೀವಿ, ಓಕೆ ಅಪ್ಪ. ಪ್ರಧಾನಮಂತ್ರಿ ಯಾವತ್ತು ರಾಜೀವ್ ಗಾಂಧಿಯವರ, ವಿಶೇಷವಾಗಿ ರಾಜೀವ್ ಗಾಂಧಿಯವರ ಹತ್ಯೆ ಆದ ನಂತರ ಇಲ್ಲಿಯವರೆಗೆ ಕಾಂಗ್ರೆಸ್ ಪಾರ್ಟಿಯವರಿಗೆ ತಮ್ಮ ಮನೆತನದವರು ನಕಲಿ ಗಾಂಧಿ ಕುಟುಂಬದವರು ಪ್ರಧಾನಮಂತ್ರಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಹೆಸರಿನ ವಿರುದ್ಧ ದ್ವೇಷ ಶುರು ಮಾಡ್ಯಾರ. ಅವ್ರ ಭಾಷಣ ಹಳೇದು ಕೇಳಿ ತೋರಿಸ್ರಿ ಅವ್ರಿಗೊಂದು ಸಸ್ತೆ. ಅವ್ರು ಭಾಷಣ ಮಾಡಿದ್ರಲ್ಲ, ಏನೇನು ಭಾಷಣ ಮಾಡಿದರು? ಪ್ರತಿ ತಿಂಗಳು ನಿಮ್ಮ ಖಾತೆಗೆ 2,000 ರೂಪಾಯಿ, ಎಲೆಕ್ಟ್ರಿಸಿಟಿ 200 ಯೂನಿಟ್ಟು, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ, ಏನಾಗಿತ್ತಂತ? ಮತ್ತು ಇವರು 48 ಬೆಲೆಗಳ ಒಟ್ಟಾರೆ ಇದರದ್ದು 48 ಐಟಮ್ಗಳ ತಮ್ಮ ಕೈಯಲ್ಲಿರುವಂಥದ್ದು ಬೆಲೆಗಳನ್ನು ಏರಿಸಿದ್ದಾರೆ. ಈಗ ಎಲೆಕ್ಟ್ರಿಸಿಟಿ ಒಳಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ PF ಫಂಡ್ 40 ರೂಪಾಯಿ ಹಾಕ್ತಾ ಇದ್ದಾರೆ ಈಗ. ಅಂದ್ರೆ ರಾಜ್ಯ ಸರ್ಕಾರ 240 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡಲಿಕ್ಕಿರಲಾರ್ದಂಥ ಒಂದು ದುಸ್ಥಿತಿ. ಪೆಟ್ರೋಲ್ ರೇಟ್ 2 ಸರ್ತೆ 3 ಸರ್ತೆ ಜಾಸ್ತಿ ಮಾಡ್ಯಾರ. ಪೆಟ್ರೋಲ್ ರೇಟ್ ಇವತ್ತು ಜಾಸ್ತಿ ಮಾಡಿದರೆ ಇವತ್ತು ನೀವು ಈಗ ಯಾವತ್ತು ಅನೌನ್ಸ್ ಆಗ್ತದೆ ಆವಾಗಿಂದ ಕೊಡಬೇಕು. ನಿಮ್ಮ ಗೃಹಲಕ್ಷ್ಮಿ 3-4 ತಿಂಗಳು 5 ತಿಂಗಳಿಗೊಮ್ಮೆ ಕೊಡ್ತೀರಿ. ಮತ್ತು ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅದರಾಗೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ. ನಾನು ಹೇಳಿದ್ನಲ್ಲ, ಒಂದು ಹಾಸು ಒಂದು ಹಚ್ಚು, ಇಬ್ಬರು ಅವರ ಯಾರಾದರೂ ಏನೋ ಅದ ಇರೋದು. ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ 2.5 ವರ್ಷ, ಸುಮಾರು 2.5 ವರ್ಷದ ಹಿಂದೆ. ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೋಡ್ರಿ, ಅದಕ್ಕೆ ಅನಗತ್ಯವಾದಂಥ ಲಿಂಕನ್ನು ಹಚ್ತಾ ಇದ್ದಾರೆ. ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ನನ್ನ ಭಾವನೆ. ದೇಶದಲ್ಲಿ ನಡೆದಂಥ ಅನೇಕ ವಿದ್ಯಮಾನಗಳಿಂದ ಇಂದಿರಾ ಗಾಂಧಿಯವರ ತಪ್ಪು ಪಾಲಿಸಿಯ ಕಾರಣದಿಂದಾಗಿ ಹಣದುಬ್ಬರ ಜಾಸ್ತಿ ಆಗಿತ್ತು, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿತ್ತು. ಅದರ ವಿರುದ್ಧವಾಗಿ ನಾನು ಸೀಮಿತ ಅವಧಿ ಇದ್ದಿದ್ದರಿಂದ ಅದನ್ನೆಲ್ಲ ವಿಷಯ ಪ್ರಸ್ತಾಪ ಮಾಡಲಿಲ್ಲ. ನವನಿರ್ಮಾಣ ವೇದಿಕೆಯ ಹೆಸರಿನಲ್ಲಿ ಅವತ್ತು ವಿದ್ಯಾರ್ಥಿಗಳು ಯಾವುದೇ ಪಾರ್ಟಿಗೆ ಯಾಕಂದರೆ BJP ಆಗಲಿ ಅಥವಾ ಅವತ್ತಿನ ಜನಸಂಘ ಆಗಲಿ ಇಡೀ ದೇಶದಲ್ಲಿ ಇಷ್ಟು ಸ್ಟ್ರಾಂಗ್ ಇರಲಿಲ್ಲ. ಹೀಗಾಗಿ ಅಪೊಲಿಟಿಕಲ್ ಆಗಿ ರಾಜಕೀಯೇತರ ವ್ಯಕ್ತಿಗಳು ಆಂದೋಲನವನ್ನು ನಡೆಸಿ ಇಂದಿರಾ ಗಾಂಧಿಯವರಿಗೆ ಭಯ ಉಂಟಾಯಿತು. ಮತ್ತು ಕೇವಲ ತಮ್ಮ ಕುರ್ಚಿ ಉಳಿಸಿಕೊಳ್ಳಿಕ್ಕೆ ಅವರು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು. ಅದು ಹೊರತುಪಡಿಸಿ ಅದರ ಸಮರ್ಥನೆಗೆ ಯಾವುದೂ ಕಾರಣ ಇರಲಿಲ್ಲ. ಮುಂದೆ ಇದನ್ನು
ಈ ಸಂವಿಧಾನ ತಿದ್ದುಪಡಿಗಳನ್ನು ಸಹಿತ ಸಬ್ಸಿಕ್ವೆಂಟಾಗಿ ಪಾರ್ಲಿಮೆಂಟು ಇದನ್ನು ನೆಗೆಟ್ ಮಾಡಿತು, ಪಾರ್ಲಿಮೆಂಟು ಇದನ್ನು ತೆಗೆದುಹಾಕಿತು. ಅದರ ಜೊತೆಯಲ್ಲಿ ಅಟ್ ದಿ ಸೇಮ್ ಟೈಮ್ ಸುಪ್ರೀಂ ಕೋರ್ಟು ಸಹಿತ ಅದರ ಮೂಲಭೂತ ಸ್ಟ್ರಕ್ಚರ್ ಏನಿದೆ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ತೀರ್ಪು ಬಂದಿದೆ. ಹೀಗಾಗಿ ಅದಕ್ಕೆ ಯಾವುದೇ ಸಮರ್ಥನೆ ಇರದೆ ದರ್ ವಾಸ್ ನೋ ಡಿಫೆನ್ಸ್ ಆರ್ ಜಸ್ಟಿಫಿಕೇಷನ್ ಫಾರ್ ಎಮರ್ಜೆನ್ಸಿ. ಇವತ್ತು ಕಾಂಗ್ರೆಸ್ದವರು ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರಲಾರಂಥ ಸ್ಥಿತಿಯೊಳಗಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮಿದ್ದಾರೆ. ಯಾಕಂದರೆ ಗಾಂಧಿ ಕುಟುಂಬದಿಂದ ವಿರುದ್ಧ ಮಾತನಾಡುವಂಥ ತಾಕತ್ತು ಅವ್ರಿಗಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಎಮರ್ಜೆನ್ಸಿ ಬಗ್ಗೆ ಏನು ಹೇಳ್ತೀರಿ, 50 ವರ್ಷ ಆಗಿಲ್ಲ ಅಂತಂದ್ರೆ ಈಗ ಅಘೋಷಿತ ಎಮರ್ಜೆನ್ಸಿ ಅಂತ ಮಾತಾಡ್ತಾರೆ. ಅಘೋಷಿತ ಎಮರ್ಜೆನ್ಸಿ ಅಂದ್ರೆ ನೀವು ಅಘೋಷಿತ ಎಮರ್ಜೆನ್ಸಿ ಇದೆ ಅಂತ ಇಷ್ಟು ಮೀಡಿಯಾ ಮುಂದೆ ನೀವು ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ದವ್ರು, ಅದರಲ್ಲೇ ಗೊತ್ತಾಗ್ತದೆ ಇದ್ರಾಗ ದೇಶದಲ್ಲಿ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ಆ್ಯಸ್ ಫಾರ್ ಆಸ್ ಕೇಂದ್ರ ಸರ್ಕಾರದ ಸಂಬಂಧಿಸಿದಂತೆ ಅತ್ಯಂತ ಪ್ರಜಾಪ್ರಭುತ್ವದ ಆಡಳಿತದ ಅಂತ ಇಲ್ಲೇ ಗೊತ್ತಾಗ್ತದೆ. ಇಲ್ಲ ಅಂದರೆ ನಿಮ್ಗೆ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಆವಾಗ ಯಾರೂ ಇದನ್ನು ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ನೀವು ಹೇಳ್ತೀರಿ, ಇದರ ಅರ್ಥ ನಿಮ್ಮ ಪ್ರಜಾಪ್ರಭುತ್ವ ಅದ ದೇಶದಾಗಂತ.